ರಾಮ ಮಂದಿರದ ಆಂದೋಲನದ ವೇಳೆಯೇ ಸಿದ್ಧವಾಗಿತ್ತು ರಾಮ ಮಂದಿರದ ನಕ್ಷೆ. ಗುಜರಾತ್ನ ವಾಸ್ತುಶಿಲ್ಪಿಯಾಗಿರುವಂತಹ ಚಂದ್ರಕಾಂತ್ ಸೋಂಪುರರ ನಕ್ಷೆ ಸಿದ್ಧವಾಗಿತ್ತು. ವಿಶ್ವ ಹಿಂದೂ ಸಭಾ ಮಹಾಸಭಾದ ಅಧ್ಯಕ್ಷರಿಗೆ ಅವರು 3 ನಕ್ಷೆಗಳನ್ನ ಕೊಟ್ಟಿದ್ರು. ಈಗ ಅದೇ ನಕ್ಷೆಯಲ್ಲಿ ಒಂದನ್ನ ಫೈನಲ್ ಮಾಡಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ. ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿ ಅದೇ ನಕ್ಷೆಯನ್ನ ಫೈನಲ್ ಮಾಡಲಾಗಿದೆ. ರಾಮ ಮಂದಿರದ ಆಂದೋಲನ ಏನ್ ನಡೀತಾ ಇತ್ತು, ಆ ಆಂದೋಲನದ ಸಂದರ್ಭದಲ್ಲಿ 3 ರಾಮ ಮಂದಿರದ ನೀಲನಕ್ಷೆಗಳನ್ನ ವಿಶ್ವ ಹಿಂದೂ ಮಹಾಸಭಾದ ಅಧ್ಯಕ್ಷರಿಗೆ ನೀಡಲಾಗಿತ್ತು. ಗುಜರಾತ್ನ ವಾಸ್ತುಶಿಲ್ಪಿಯಾಗಿರುವಂತಹ ಚಂದ್ರಕಾಂತ್ ಸೋಂಪುರ್ ಅವರ ಫೋಟೋನ ನೀವು ಗಮನಿಸ್ತಾ ಇದ್ದೀರಿ. ಚಂದ್ರಕಾಂತ್ ಸೋಂಪುರ್ ಅವರು 3 ರಾಮ ಮಂದಿರದ ನೀಲನಕ್ಷೆಯನ್ನ ನೀಡಿದ್ರು. ಆಗ ಭೂಮಿಯ ಅಳತೆ ಮಾಡುವುದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ. ಕೇಸ್ ಕೋರ್ಟ್ನಲ್ಲಿ ಇರುವಂತಹ ಹಿನ್ನೆಲೆ ನಿರಾಕರಿಸಲಾಗಿತ್ತು. ಅದರ ಮಧ್ಯೆಯೂ ರಾಮ ಮಂದಿರದ 3 ನಕ್ಷೆಯನ್ನ ಚಂದ್ರಕಾಂತ್ ಸೋಂಪುರ್ ಅವರು ತಯಾರು ಮಾಡಿದ್ರು. ಅದೇ ಒಂದು ನಕ್ಷೆಯನ್ನ ಇಟ್ಕೊಂಡು ಅದ 3ರಲ್ಲಿ ಸದ್ಯ ಒಂದನ್ನ ಫೈನಲ್ ಮಾಡಿ ರಾಮ ಮಂದಿರವನ್ನ ನಿರ್ಮಾಣ ಮಾಡಲಾಗಿದೆ. 2020ರಲ್ಲಿ ಸಣ್ಣ ಪುಟ್ಟ ಬದಲಾವಣೆಯನ್ನ ಮಾಡಿ ನಕ್ಷೆಯನ್ನ ತಯಾರು ಮಾಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಅಯೋಧ್ಯೆಯಲ್ಲಿ ಇದ್ದಾರೆ ಜಗದೀಶ್. ರಾಮ ಮಂದಿರದ ನಿರ್ಮಾಣ ಎಲ್ಲರಿಗೂ ಕೂಡ ಕೋಟ್ಯಂತರ ರಾಮ ಭಕ್ತರಿಗೆ ಆ ಲೋಕಾರ್ಪಣೆಯ ಸಂದರ್ಭಕ್ಕಾಗಿ ಎಲ್ಲರೂ ಕೂಡ ಕಾಯ್ತಾ ಇರೋದು. ಅದೇ ಸಂದರ್ಭದಲ್ಲಿ ಈ ಕುತೂಹಲಕರವಾದಂತಹ ಮಾಹಿತಿ ರಾಮ ಮಂದಿರದ ನೀಲನಕ್ಷೆಗೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗ್ತಾ ಇರೋದು. ಡೀಟೇಲ್ಸ್ ನ ಕೊಡ್ತಾ ಹೋಗಬಹುದಾ ಜಗದೀಶ್? ಖಂಡಿತವಾಗ್ಲೂ ವಿದ್ಯಾಶ್ರೀ, ಎಲ್ಲರಿಗೂ ಸಹಿತ ರಾಮ ಮಂದಿರದ ನಿರ್ಮಾಣದ ಬಗ್ಗೆ ಈಗ ಅರಿವು ಬಂದಿದೆ. ಆದರೆ ರಾಮ ಮಂದಿರದ ನಿರ್ಮಾಣದ ನೀಲನಕ್ಷೆ ಯಾವಾಗ ರೆಡಿ ಆಯಿತು ಅನ್ನುವಂತಹ ಮಾಹಿತಿ ಬಹಳಷ್ಟು ಕಡಿಮೆ ಜನರಿಗೆ ಗೊತ್ತಿರುವಂಥದ್ದು. ಅದು ರಾಮ ಮಂದಿರದ ನಿರ್ಮಾಣದ ನೀಲನಕ್ಷೆ ರೆಡಿ ಆಗಿರುವಂಥದ್ದು ಇನ್ನೂ ಪ್ರಕರಣ ಏನಂದ್ರೆ ರಾಮ ಮಂದಿರದ ಭೂಮಿಯ ಪ್ರಕರಣ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ರಾಮ ಮಂದಿರದ ನೀಲನಕ್ಷೆ ಸಂಪೂರ್ಣವಾಗಿ ರೆಡಿ ಆಗುತ್ತೆ. ಅದು ಗುಜರಾತ್ ಮೂಲದ ಚಂದ್ರಕಾಂತ್ ಸೋಂಪುರ್ ಅನ್ನುವಂತಹ ಒಬ್ಬ ವ್ಯಕ್ತಿ ವಾಸ್ತುಶಿಲ್ಪಿ ಅವರು ರೆಡಿ ಮಾಡ್ತಾರೆ. ರೆಡಿ ಮಾಡಿ ಅದು ನೇರವಾಗಿ ಆಗಿನ ವಿಶ್ವ ಹಿಂದೂ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಅಶೋಕ್ ಸಿಂಗಲ್ ಅವರಿಗೆ ಕೊಡ್ತಾರೆ. ಒಟ್ಟು 3 ನೀಲನಕ್ಷೆಗಳು ರೆಡಿ ಆಗ್ತವೆ. 3 ನೀಲನಕ್ಷೆಯಲ್ಲಿ ಅಂತಿಮವಾಗಿ ಫೈನಲ್ ಆಗಿರುವಂತದ್ದು ಈಗ ನಿರ್ಮಾಣ ಆಗ್ತಾ ಇರುವಂತಹ ರಾಮ ಮಂದಿರದ ನೀಲನಕ್ಷೆ. ಅದು ಅಂತಿಮವಾಗಿ ಯಾವ ರೀತಿಯಾಗಿ ಫೈನಲ್ ಮಾಡಲಾಯಿತು ಅಂತಂದ್ರೆ, ಹರಿದ್ವಾರದ ಕುಂಭಮೇಳ ನಡೆಯುತ್ತೆ. ಹರಿದ್ವಾರದ ಕುಂಭಮೇಳದ ಸಂದರ್ಭದಲ್ಲಿ ಸಾವಿರಾರು ಲಕ್ಷಾಂತರ ಏನಂದ್ರೆ ಸಾಧು ಸಂತರು ಸಹಿತ ಸೇರಿರ್ತಾರೆ. ಆ ಸಂದರ್ಭದಲ್ಲಿ ಈ 3 ನೀಲನಕ್ಷೆಗಳನ್ನ ಇಡ್ತಾರೆ. ಆ 3 ನೀಲನಕ್ಷೆಯಲ್ಲಿ ಈಗ ಇರುವಂತಹ ನಾಗ ಹೆಡೆ ಇರುವಂತಹ ನಾಗದ ಏನಂದ್ರೆ ಮಾದರಿಯಲ್ಲಿರುವಂತಹ ಒಂದು ಏನಂದ್ರೆ ಮಂಟಪವನ್ನ ಅಂದ್ರೆ ದೇವಾಲಯದ ನೀಲನಕ್ಷೆ ಅಂತಿಮವಾಗಿ ಫೈನಲ್ ಆಗುತ್ತೆ. ಅದನ್ನ ಏನಂದ್ರೆ ಇಡಲಾಗುತ್ತೆ. ಅದು ಈಗ 2020ರ ಸಂದರ್ಭದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಮಾಡಲಾಗುತ್ತೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಅಳತೆ ಮಾಡೋದಕ್ಕೂ ಸಹಿತ ಅವಕಾಶ ಆಗಿನ ಸರ್ಕಾರ ಕೊಟ್ಟಿರಲಿಲ್ಲ. ಕಾರಣ ಏನು ಅಂತಂದ್ರೆ, ಭೂಮಿ ಎಷ್ಟಿದೆ, ಭೂಮಿಯ ಅಳತೆ ಎಷ್ಟಿದೆ, ಭೂಮಿ ಯಾವ ಭಾಗದಲ್ಲಿ ದೇವಸ್ಥಾನ ಬರಬೇಕು ಅನ್ನುವಂತಹ ಪೂರ್ತಿ ವಿವರ ಗೊತ್ತಿರೋದಿಲ್ಲ. ಕೇವಲ ಅಂದಾಜಿನ ಮೇಲೆ ನೀಲನಕ್ಷೆನ ರೆಡಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಆ ಸಂಪೂರ್ಣವಾದಂತಹ ಪ್ರಕರಣ ನಡೆಯುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ರಾಮ ಮಂದಿರದ ಒಳಭಾಗದಲ್ಲಿ ಹೋಗೋದಕ್ಕೆ ಯಾವರಿಗೂ ಸಹಿತ ಅವಕಾಶವಿರೋದಿಲ್ಲ. ಆಗಿನ ಸರ್ಕಾರ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡಿರುತ್ತೆ. ಭೂಮಿಯ ಹತೋಟಿಯನ್ನ ಅವರ ಕೈಯಲ್ಲಿರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹಿತ ಭೂಮಿ ಅಳತೆ ಮಾಡೋದಕ್ಕೂ ಸಹಿತ ಅವಕಾಶವನ್ನು ಕೊಡೋದಿಲ್ಲ. ಅಷ್ಟಾದ್ರೂ ಸಹಿತ ಆಗಲೇ ಅಂದ್ರೆ 1992ರ ನಂತರ ನಡೆದಿರುವಂತಹ ಘಟನೆ ಇದು. ಆಗಲೇ ಸಂಪೂರ್ಣವಾಗಿ ಏನಂತಂದ್ರೆ ನೀಲನಕ್ಷೆ ರೆಡಿ ಆಗುತ್ತೆ. ನೀಲನಕ್ಷೆ ರೆಡಿ ಆದ ಮೇಲೆ ಯಾವ ರೀತಿಯಾಗಿ ಮಂಟಪಗಳು ಬರಬೇಕು, ಕೆಳ ಹಂತದ ಮಂಟಪದಲ್ಲಿ ಏನಿರಬೇಕು, ಮಧ್ಯಮ ಹಂತದಲ್ಲಿ ಮಂಟಪದಲ್ಲಿ ಏನಿರಬೇಕು, ಮತ್ತೆ ಮೇಲ್ಗಡೆ ಇರುವಂತಹ ಒಟ್ಟು 3 ಫ್ಲೋರ್ಸ್ಗಳು ಏನಿದಾವೆ, ಕೆಳ ಹಂತದ ಮಂಟಪದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಆಗಲೇ ನಿರ್ಧಾರ ಆಗಿರುತ್ತೆ. 2ನೇ ಮಂಟಪದಲ್ಲಿ ಏನಂದ್ರೆ ಇಡೀ ರಾಮನ ಕುಟುಂಬ, ಸೀತೆ ಆಗಿರ್ಬೋದು, ಭರತ ಆಗಿರ್ಬೋದು, ಅಥವಾ ಲಕ್ಷ್ಮಣ ಆಗಿರ್ಬೋದು, ಅಥವಾ ರಾಮನ ದರ್ಬಾರ್ ಹೇಗಿರುತ್ತೆ ಆ ರೀತಿಯ ದರ್ಬಾರನ್ನ ನಡೆಸೋದಕ್ಕೆ ಅವಕಾಶವನ್ನ ಮಾಡಿಕೊಡೋದಾಗಿರ್ಬೋದು. ಅದರ ಜೊತೆಗೆ 3ನೇ ಮಹಡಿಯಲ್ಲಿ ಇಡೀ ಜನರಿಗೆ ಅಂದ್ರೆ ಯಾರೆಲ್ಲ ಬರ್ತಾರೆ ಭಕ್ತಾದಿಗಳು ಅವರಿಗೆ ಧ್ಯಾನವನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ನೀಲನಕ್ಷೆ ರೆಡಿಯಾಗಿರುತ್ತೆ. ಈಗ ಅಂದ್ಕೊಂಡ ಹಾಗೆ ಅಂತಿಮವಾಗಿ ಕೆಲವೊಂದು ಬದಲಾವಣೆಗಳ ಮೂಲಕವಾಗಿ ಈಗ ರಾಮ ಮಂದಿರದ ಏನಂದ್ರೆ ಸಂಪೂರ್ಣವಾದಂತಹ ಕಟ್ಟುವಂತಹ ಕಾರ್ಯ ಈಗ ಭರದಿಂದ ಸಾಗ್ತಾ ಇರುವಂತದ್ದು. ಈಗ 22ನೇ ತಾರೀಕು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಿತ ಮಧ್ಯಾಹ್ನ 12:30 ನಡೆಯುವಂತಹ ಶುಭ ಲಗ್ನದಲ್ಲಿ ಅಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆಗೆ ಏನಂದ್ರೆ ಚಾಲನೆಯನ್ನ ಕೊಡ್ತಾರೆ. ಆಗಿಂದ ಜನರು ಏನಂದ್ರೆ ನೇರವಾಗಿ ರಾಮಲಲ್ಲನ ದರ್ಶನವನ್ನ ಪಡ್ಕೊಳ್ಬಹುದು. ಹಾಗಾಗಿ ಈ ನೀಲನಕ್ಷೆಯೇ ಬಹಳಷ್ಟು ವರ್ಷಗಳ ಕಾಲ ಏನಂದ್ರೆ ನಡ್ಕೊಂಡು ಹೋಗುತ್ತೆ. ಅಂದ್ರೆ ಯಾವುದನ್ನ ಬದಲಾವಣೆ ಮಾಡಬೇಕು, ಯಾವುದನ್ನ ಇಟ್ಕೊಳ್ಬೇಕು ಅನ್ನುವಂತಹ ಚರ್ಚೆ ಸುಮಾರು 8ರಿಂದ 10 ವರ್ಷಗಳ ಕಾಲ ನಿರಂತರವಾಗಿ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳು ಮಾಡ್ತಾ ಈಗ ಕೊನೆಗೆ ಈ ಹಂತಕ್ಕೆ ಬಂದು ತಲುಪಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಜಗದೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.